ಖುಷಿ ಆಯ್ತೇನೆ ರಾಕ್ಷಸಿ. ಅತ್ತೆ, ಓಹೋ, ಇವಳಿಗೆ ಹೊಡೆದಿದ್ದಕ್ಕೆ ನಿನಗ್ ನೋವಾಯ್ತಾ? ಹಾಗಾದ್ರೆ ನನ್ನ ಹೊಟ್ಟೆಲ್ ಹುಟ್ಟಿರೋ ಮಗಳು ಹಾಗ್ ಮಲ್ಗಿರೋದನ್ನ ನೋಡೋದಿಕ್ಕೆ ನನಗೆಷ್ಟು ನೋವಾಗ್ಬಾರ್ದು. ನನ್ ಬಗ್ಗೆ ಯಾಕೆ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದೀರಾ? ನಾನು ಇಶಾನಿಗ್ ಬುದ್ಧಿ ಹೇಳ್ದೆ, ಆದ್ರೆ ಅವಳೆ ಆತರ ಪಟ್ಟು ಹೀಗ್ ಮಾಡ್ಕೊಂಡಿದ್ದು. ವಿರಾಟ್ನ ಈಶಾನಿಗೆ ಬಿಟ್ಕೊಡ್ತೀನಿ ಅಂತ ನೀನ್ ಮಾತ್ ಯಾಕೆ ಕೊಟ್ಟೆ? ಹೀಗ್ ನಿಮ್ಮಿಬ್ರು ಮಧ್ಯೆ ಒಪ್ಪಂದ ಆಗಿದೆ ಅಂತ ನಮಗ್ ಯಾಕೆ ಹೇಳಿಲ್ಲ? ಯಾಕೆ ಹೇಳ್ತಾಳೆ? ನನ್ನ ಮಗಳನ್ನ ಸಾಯಿಸೋ ಇಂಟೆನ್ಷನ್ ಹಾಳಾಗ್ತಿತ್ತಲ್ಲ. ಈಶಾನಿ ವೀಕ್ನೆಸ್ ಇಟ್ಕೊಂಡು ಆಟ ಆಡ್ಬಿಟ್ಟಿಯಲ್ಲೇ. ಯಾಕೆ ಯಾಕೆ ನಮ್ಮ ಮನೆಗ್ ಬಂದು ನೆಮ್ಮದಿನೆಲ್ಲ ಕಿತ್ಕೊಂಡ್ಬಿಟ್ಟೆ? ನಿನ್ನಿಂದ ನಾವ್ ಯಾರು ಮನೆಯಲ್ಲಿ ನೆಮ್ಮದಿಯಿಂದ ಇರೋಕೆ ಆಗ್ತಿಲ್ಲ. ದುಡ್ಡಿನ ದುರಾಸೆಗೆ ವಿರಾಟ್ನ ಬುಟ್ಟಿಗೆ ಹಾಕೊಂಡು ನನ್ ಮಗಳ ಜೀವನನೇ ಹಾಳು ಮಾಡ್ಬಿಟ್ಲು. ಪಾಪಿ, ಹೋಗೆ ನನ್ ಮಗಳು ಸಾಯೋದನ್ನ ನೋಡಿ ಖುಷಿ ಪಡು. ಹೋಗು, ನಿನ್ ಗಂಡನ್ ಜೊತೆ ನೆಮ್ಮದಿಯಾಗಿ ನೀನೊಬ್ಳೆ ಜೀವನ ಮಾಡು. ಹೋಗು ಹೋಗು. ಏಯ್ ಏಯ್ ಸಿಂಧು, ನಿಮ್ಮ ಅಕ್ಕನ ಜೀವನ ಸರಿ ಮಾಡ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನನ್ನ ಮಗಳ ಜೀವನ ಯಾಕೆ ಹಾಳು ಮಾಡ್ದೆ? ನೀನಿಲ್ಲೇ ಇದ್ರೆ ನನ್ನ ಮಗಳ ಜೀವ ಅಲ್ಲಿ ಒದ್ದಾಡಕ್ ಶುರು ಮಾಡುತ್ತೆ. ಇನ್ನು ಒಂದು ಕ್ಷಣನೂ ನೀನಿಲ್ಲಿರ್ಬಾರ್ದು. ನಿನ್ನ ನೆರಳು ನನ್ನ ಮಗಳ ಮೇಲೆ ಬಿದ್ರು ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಿರೋದೆಲ್ಲ ವ್ಯರ್ಥ ಆಗೋಗುತ್ತೆ. ಹೋಗು. ಹೇಳಿದ್ ಕೇಳಿಸ್ತಾ ಇದೆ ತಾನೇ? ಯಾಕೆ ಇನ್ನು ಇಲ್ಲೇ ನಿಂತಿದ್ಯಾ? ಹೋಗು, ಹೋಗೆ. ಹೋಗ್ತೀನಿ. ನೀವ್ ಅನ್ಕೊಂಡಿರೋ ಹಾಗೆ ನಾನು ಈಶಾನಿಗೆ ಕೇಳ್ ಬಯಸ್ತಾ ಇಲ್ಲ. ಅವಳಿಗೆ ನಾನ್ ಕೊನೆ ತನಕನೂ ಅರ್ಥ ಮಾಡ್ಸೋದಕ್ ಪ್ರಯತ್ನ ಪಟ್ಟೆ, ಆದ್ರೆ ಅವಳು ನನ್ ಮಾತ್ ಕೇಳಲೇ ಇಲ್ಲ.